ಡ್ರಗ್ಸ್ ಡೀಲಿಂಗ್ಗೆ ಸಾಥ್ ನೀಡುತ್ತಿದ್ದ ಕಿಲಾಡಿ ಲೇಡಿ ಅರೆಸ್ಟ್. ಬಂಧಿತಳಿಂದ 2 ಲಕ್ಷ ಮೌಲ್ಯದ 300 ಎಕ್ಸ್ಟಿಸಿ ವಶಕ್ಕೆ ಪಡೆಯಲಾಗಿದೆ. 2 ಕೋಟಿ ಮೌಲ್ಯದ ಸುಮಾರು 300 ಎಕ್ಸ್ಟಿಸಿ ನೈಜೀರಿಯಾ ಪ್ರಜೆಯೊಬ್ಬನ ಜೊತೆಗೆ ಡ್ರಗ್ ಡೀಲಿಂಗ್ ಆಗಿರುವಂಥದ್ದು. ಬಾಗಲೂರು ವ್ಯಾಪ್ತಿಯ ಬಾಡಿಗೆ ಮನೆಯಲ್ಲಿ ಆರೋಪಿತೆ ವಾಸವಾಗಿದ್ದಾಳೆ. ಡ್ರಗ್ಸ್ ತರಿಸಿ ಸುಭಾಷಿಣಿ ಮನೆಯಲ್ಲಿ ಇಟ್ಟಿದ್ದಂತಹ ವಿದೇಶಿ ಪ್ರಜೆ ಆತ ಸೂಚಿಸಿದಂತಹ ಸ್ಥಳಕ್ಕೆ ಡ್ರಗ್ಸ್ ತಲುಪಿಸಿದ್ಲಂತೆ ಸುಭಾಷಿಣಿ. ಖಚಿತ ಮಾಹಿತಿಯ ಮೇರೆಗೆ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ದಾಳಿ ಮಾಡಿದೆ. ಪರಾರಿಯಾಗಿರುವಂತಹ ಪೆಡ್ಲರ್ಗಾಗಿ ಬಲೆ ಬೀಸಿದ್ದಾರೆ ಸದ್ಯಕ್ಕೆ ಪೊಲೀಸರು. ಸುಭಾಷಿಣಿ ಡ್ರಗ್ಸ್ ಡೀಲಿಂಗ್ಗೆ ಸಾಥ್ ಕೊಟ್ಟಿದ್ದಂತಹ ಕಿಲಾಡಿ ಲೇಡಿ. ಸುಮಾರು 2 ಕೋಟಿ ಮೌಲ್ಯದ ಡ್ರಗ್ಸ್ ಇದು. ಈಗ ಬಂಧಿತಳಿಂದ 2 ಕೋಟಿ ಮೌಲ್ಯದ ಡ್ರಗ್ಸ್ ಅಲ್ಲಿ ಪತ್ತೆಯಾಗಿರುವಂಥದ್ದು. ನೈಜೀರಿಯಾ ಪ್ರಜೆಯೊಬ್ಬನಿಗೆ ಈಕೆ ಲಿಂಕ್ ಇತ್ತಂತೆ. ಬಾಗಲೂರು ವ್ಯಾಪ್ತಿಯ ಬಾಡಿಗೆ ಮನೆಯಲ್ಲಿ ಆಕೆ ವಾಸವಾಗಿದ್ಲು. ಜೊತೆಗೆ ಆತನ ಡ್ರಗ್ಸ್ ನೆಲ್ಲ ಶೇಖರಣೆ ಮಾಡಿ ತನ್ನ ಮನೆಯಲ್ಲಿ ಇಟ್ಕೊಳ್ತಿದ್ಲು. ವಿದೇಶಿ ಪ್ರಜೆ ಆತ ಸೂಚಿಸಿದಂತಹ ಸ್ಥಳಕ್ಕೆ ಈಕೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ಲಂತೆ ಸುಭಾಷಿಣಿ. ಖಚಿತ ಮಾಹಿತಿ ಮೇರೆಗೆ ಈಗ ಸಿಸಿಬಿ ಬಲೆ ಬೀಸಿದಾಗ ಗೊತ್ತಾಗಿದೆ. ಖಚಿತ ಮಾಹಿತಿಯೊಂದಿಗೆ ಆ ಡ್ರಗ್ಸ್ ನ ವಶಕ್ಕೆ ಪಡೆಯಲಾಗಿದೆ. ಸುಮಾರು 2 ಕೋಟಿ ಮೌಲ್ಯದ ಡ್ರಗ್ಸ್ ಸುಭಾಷಿಣಿ ಈಕೆ ಅಂತ ಗೊತ್ತಾಗಿದೆ. ವಶಕ್ಕೆ ಪಡೆಯಲಾಗಿದೆ. ಸುಮಾರು 2 ಕೋಟಿ ಮೌಲ್ಯದ ಡ್ರಗ್ಸ್ ನ ವಶಕ್ಕೆ ಪಡೆದಿದ್ದಾರೆ. ನೈಜೀರಿಯಾ ಪ್ರಜೆಯೊಂದಿಗೆ ಈಕೆ ಸಂಪರ್ಕವಿತ್ತು, ಲಿಂಕ್ ಇತ್ತು. ಆತ ಡ್ರಗ್ಸ್ ನ ತರಿಸಿ ಈಕೆಯ ಮನೆಯಲ್ಲಿ ಶೇಖರಿಸಿ ಇಡ್ತಿದ್ದ ಅನ್ನುವಂಥದ್ದು. ಈಕೆ ತನ್ನ ಮನೆಯಲ್ಲಿ ಡ್ರಗ್ಸ್ ನ ಇಟ್ಕೊಳ್ತಿದ್ಲು. ಅವನು ಹೇಳಿದಂತಹ ಸ್ಥಳಗಳಿಗೆ ಈಕೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ಲು. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ದಾಳಿಯನ್ನ ಮಾಡಿತು. ಈಗ 2 ಕೋಟಿ ಮೌಲ್ಯದ ಡ್ರಗ್ಸ್ ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಡ್ರಗ್ಸ್ ಡೀಲಿಂಗ್ಗೆ ಸಾಥ್ ನೀಡಿದಂತಹ ಮಹಿಳೆ ಈಗ ಅರೆಸ್ಟ್ ಆಗಿದ್ದಾಳೆ. ಸುಭಾಷಿಣಿ ಅಂತ ಗುರುತಿಸಲಾಗಿದೆ. ಬಂಧಿತಳಿಂದ 2 ಕೋಟಿ ಮೌಲ್ಯದ ಡ್ರಗ್ಸ್ ನ ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಾಗ ಗೊತ್ತಾಗಿದೆ. ಬಂಧಿತಳಿಂದ 2 ಕೋಟಿ ಮೌಲ್ಯದ 300 ಎಕ್ಸಿಟೇಸಿಯನ್ನ ವಶಕ್ಕೆ ಪಡೆದಿದ್ದಾರೆ. ನೈಜೀರಿಯಾ ಪ್ರಜೆಯೊಂದಿಗೆ ಈಕೆ ಸಂಪರ್ಕವಿತ್ತು ಅನ್ನಲಾಗಿದೆ. ಬಾಗಲೂರು ವ್ಯಾಪ್ತಿಯ ಬಾಡಿಗೆ ಮನೆಯಲ್ಲಿ ಈಕೆ ಇರ್ತಿದ್ಲು. ಮನೆಯಲ್ಲೇ ಡ್ರಗ್ಸ್ ನ ಸಂಗ್ರಹಣೆ ಮಾಡಿ ಇಟ್ಕೊಳ್ತಿದ್ಲು. ಡ್ರಗ್ಸ್ ತರಿಸಿ ಇಟ್ಕೊಳ್ಳೋದು ಮತ್ತು ಆ ವಿದೇಶಿ ಪ್ರಜೆ ನೈಜೀರಿಯಾ ಪ್ರಜೆ ಎಲ್ಲೆಲ್ಲಿಗೆ ಡ್ರಗ್ಸ್ ತಲುಪಿಸು ಅಂತ ಹೇಳ್ತಾನೆ ಅಲ್ಲೆಲ್ಲ ತಲುಪಿಸೋದು, ಸಪ್ಲೈ ಮಾಡೋದೇ ಈಕೆಯ ಕೆಲಸವಾಗಿತ್ತು. ಖಚಿತ ಮಾಹಿತಿ ಸಿಕ್ಕ ಕೂಡಲೇ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಈಕೆಯ ಮನೆ ಮೇಲೆ ದಾಳಿ ಮಾಡಿದೆ. ಪರಾರಿಯಾಗಲು ಪ್ರಯತ್ನಿಸಿದಾಳೆ. ಜೊತೆಗೆ ಆ ಪ್ರಜೆಯ ಮೇಲೂ ಈಗ ಪೊಲೀಸರು ಬಲೆಯನ್ನ ಬೀಸಿರುವಂಥದ್ದು. ಈಗ ಡ್ರಗ್ಸ್ ನ ವಶಕ್ಕೆ ಪಡೆಯಲಾಗಿದೆ ಮತ್ತು ಲೇಡಿ ಅರೆಸ್ಟ್ ಆಗಿದ್ದಾಳೆ.